ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗೋದು ಫಿಕ್ಸ್ ಅನ್ನುವಂತಹ ಚರ್ಚೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಲೋಕಸಭೆ ಚುನಾವಣೆ ನಂತರನೇ ಇಂಥದ್ದೊಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಈಗ ಫೈನಲಿ ಬೈ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಈ ಚಟುವಟಿಕೆಗಳಿಗೆ ಒಂದ್ ಸ್ವಲ್ಪ ಆಕ್ಟಿವ್ನೆಸ್, ಕ್ಷಿಪ್ರಗತಿ, ಸ್ಪೀಡ್ ಸಿಗ್ತಾ ಇದೆ. ನಾಳೆ ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಶುಕ್ರವಾರ ಸಿಎಂ ಹಾಗೂ ಡಿಸಿಎಂ ಒಟ್ಟಾಗಿ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಮಯ, ಮುಹೂರ್ತ ಎಲ್ಲವನ್ನ ನಿಗದಿ ಮಾಡ್ಕೊಂಡು ಇಟ್ಕೊಂಡಿದ್ಯಂತೆ. ಸಂಪುಟಕ್ಕೆ ಸರ್ಜರಿ ಆದ್ರೆ ಯಾರಿಗ್ ಶಾಕು, ಯಾರಿಗ್ ಕೊಕ್ ಸಿಗುತ್ತೆ, ಯಾರ್ಯಾರ ತಲೆದಂಡ ಆಗುತ್ತೆ, ಈ ಕುತೂಹಲ. ಮತ್ತೆ ಈ ಹಿಂದೆ ಕಳಂಕ ಹೊತ್ತುಕೊಂಡಂತಹ ನಾಗೇಂದ್ರ ಅವರು ಯಾವಾಗ ರಿಲೀಸ್ ಆದ್ರೂ ಅದಾದ ನಂತರ ಅವ್ರ ಮೇಲೆ ಇದ್ದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ SIT ಕ್ಲೀನ್ ಚಿಟ್ ಅನ್ನ ಕೊಡೋ ಕೆಲಸ ಮಾಡ್ತು. ಅದಾದ ನಂತರ ಅವ್ರನ್ನ ಸಂಪುಟಕ್ಕೆ ಮತ್ತೆ ಸೇರಿಸ್ಕೊಳ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸೊ ಕೀ ಪಾಯಿಂಟ್ಸ್ ನೋಡ್ತಾ ಹೋಗೋದಾದ್ರೆ, ಸಂಪುಟ ಪುನರ್ರಚನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂತಹ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ವಿಸ್ತರಣೆ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಉಳಿದಿದ್ದು ಒಂದೇ ಒಂದು ಸ್ಥಾನ, ಅದನ್ನು ಕೂಡ ಫುಲ್ ಮಾಡ್ಕೊಳ್ತೀವಿ ನಾವು ಅಂತ ಹೇಳಿದ್ರು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡೋದಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆಗಳು ಆಗತ್ತೆ. ಜನವರಿಯಲ್ಲಿ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನು ಮಾಡ್ತಾ ಇದೆ. ಕಾಸ್ಟ್ ಪಾಲಿಟಿಕ್ಸ್, ಪ್ರಾದೇಶಿಕವಾರು ಎಲ್ಲವನ್ನ ನೋಡಿ ಬಹುತೇಕ ಸಚಿವ ಸಂಪುಟ ಪರಿಷ್ಕರಣೆ ಜನವರಿಗೆ ಮುಹೂರ್ತ ನಿಗದಿ ಅಂತಾನೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಹಾಗೂ ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ನಾಗೇಂದ್ರ ಅವರನ್ನ ವಾಪಸ್ ಸೇರಿಸಿಕೊಳ್ಳೋದಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತಹ ಅಬಕಾರಿ ಇಲಾಖೆಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡ RB ತಿಮ್ಮಾಪುರ್ ಅವರನ್ನ ಕೈಬಿಟ್ಟು ಸಂಪುಟಕ್ಕೆ ನಾಗೇಂದ್ರ ಅವರನ್ನ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆ ಅಧಿವೇಶನವನ್ನ ಹೆಂಗ್ ಹ್ಯಾಂಡ್ಲ್ ಮಾಡಬೇಕು ಈ ಸಲ, ಯಾಕಂದ್ರೆ ಸಹಜವಾಗಿ ಬಿಜೆಪಿ ಮತ್ತು JDS ಒಟ್ಟಾಗಿ ಬರೋದ್ರಿಂದ ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ ಕೂಡ ತಂತ್ರಗಾರಿಕೆಗಳಾಗುತ್ತೆ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು. ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸುದ್ದಿ ಇದೆ ಮಾಡ್ತಾರಂತ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡಬೇಕು, ಚರ್ಚೆ ನಡೀತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟಿದ್ದು ವಿಚಾರ. ಅದು ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ. ತ್ಯಾಗ ಈಜಿ ಇದೆ, ಹೈಕಮಾಂಡ್ ಹೇಳೋ ತ್ಯಾಗ. ಇನ್ನೂ ಅದು ಪಂಚಾಯತಿ ಬೇರೆ ಅವನು 6 ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನೆ, ಈ ಕಡೆ ಕೇರಳಕ್ಕೆ ಹೋಗ್ತಾನೆ, ಅವ್ನು ಹಿಡಿದು ಕಷ್ಟ. ಇಲ್ಲೇ ನಾವೇ ಯಾರು ಇದೈತಿ, ಡೆಲ್ಲಿಯಿಂದ ಲಿಸ್ಟ್ ಬಂದರೆ ಮುಗಿದೋದ್ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ. ಡೆಲ್ಲಿನ ಫೈನಲ್. ಕಾಂಗ್ರೆಸ್ ಈಸ್ ನೋನ್ ಫಾರ್ ಸ್ಯಾಕ್ರಿಫೈಸ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಇವರು ತ್ಯಾಗದ ಸಂಕೇತವಾಗಿದ್ದಾರೆ ಅಂತ ಉಲ್ಲೇಖ ಮಾಡಿ. ತ್ಯಾಗಕ್ಕಿಂತ ದೊಡ್ಡ ಇದು ಯಾವುದಿದೆ? ತ್ಯಾಗ ಅನ್ನೋದು ವಿಷಯ ಅಗಾಧವಾದಂಥ ವಿಷಯ ಅಲ್ವಾ? ಅದು ಸದ್ಯಕ್ಕೆ ಆ ವಿಷಯಗಳು ಇಲ್ವೇ ಇಲ್ವಲ್ಲ ಪಕ್ಷದ ಮುಂದೆ. ಐ ಓನ್ಲಿ ಎಕ್ಸ್ಪ್ಲೈನ್ ದಿ ಡೆಫಿನೇಷನ್ ಆಫ್ ತ್ಯಾಗ, ಸ್ಯಾಕ್ರಿಫೈಸ್.